ರಂಗೇರ್ತಾ ಇದೆ ಲೋಕಸಭೆ ಚುನಾವಣೆ ಅಖಾಡ. ಅಭ್ಯರ್ಥಿಗಳ ಘೋಷಣೆಗೂ ಮೊದಲೇ ಗೆಲುವಿಗೆ ರಣತಂತ್ರ, ಆರೋಪ ಪ್ರತ್ಯಾರೋಪಗಳ ಸುರಿಮಳೆ. ಶಿವಮೊಗ್ಗ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಜೆಡಿಎಸ್ ತಂತ್ರವನ್ನ ರೂಪಿಸಿದೆ. ಟ್ರಬಲ್ ಶೂಟರ್ ಮೊರೆ ಹೋಗಿದೆ ಜೆಡಿಎಸ್. ಡಿಕೆ ಶಿವಕುಮಾರ್ ಹೆಗಲಿಗೆ ಇದೀಗ ಶಿವಮೊಗ್ಗ ಚುನಾವಣೆಯನ್ನ ವಹಿಸಿಕೊಟ್ಟಿದೆ ಜೆಡಿಎಸ್ ಅಂತ ಗೊತ್ತಾಗಿದೆ. ಶಿವಮೊಗ್ಗ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಅಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸಿಕೊಡುವಂತೆ ಈಗ ಟ್ರಬಲ್ ಶೂಟರ್ ಮೊರೆ ಹೋಗಿದೆ ಜೆಡಿಎಸ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಉಸ್ತುವಾರಿಯನ್ನ ನೋಡಿಕೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದೆ ಜೆಡಿಎಸ್. ಸಚಿವ ಡಿಕೆ ಶಿವಕುಮಾರ್ಗೆ ಶಿವಮೊಗ್ಗ ಉಸ್ತುವಾರಿ ಹೊಣೆಯನ್ನ ನೀಡಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಪರ ಡಿಕೆಶಿ ತಂತ್ರಗಾರಿಕೆಯನ್ನ ನಡೆಸಲಿದ್ದಾರೆ. ಎಚ್ಡಿಕೆ ಹಾಗೆಯೇ ಮಧು ಬಂಗಾರಪ್ಪ ಜೊತೆ ಇವತ್ತು ಈ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಮನವಿ ಮೇರೆಗೆ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಂತೆ. ಈ ಹಿಂದೆ ಬಳ್ಳಾರಿ ಉಸ್ತುವಾರಿಯನ್ನ ಉಪಚುನಾವಣೆ ಸಂದರ್ಭದಲ್ಲಿ ಡಿಕೆಶಿ ವಹಿಸಿಕೊಂಡಿದ್ರು. ಉಗ್ರಪ್ಪ ಗೆಲುವಿಗೆ ಶ್ರಮಿಸಿದ್ರು ಡಿಕೆ ಶಿವಕುಮಾರ್, ಅದರಂತೆ ಗೆಲ್ಲಿಸಿಕೊಟ್ಟಿದ್ರು ಕೂಡ. ಈಗ ಶಿವಮೊಗ್ಗ ಉಸ್ತುವಾರಿಯನ್ನ ನೀವೇ ನೋಡ್ಕೊಳ್ಬೇಕು ಅಂತ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ಮನವಿಗೆ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಶತಾಯ ಗತಾಯ ಇದೀಗ ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸಿಕೊಡೋ ನಿಟ್ಟಿನಲ್ಲಿ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ರೂಪಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಮತ್ತೊಮ್ಮೆ ಶಿವಮೊಗ್ಗ ಅಖಾಡದಲ್ಲಿ ಮಾಜಿ ಸಿಎಂಗಳ ಪುತ್ರರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಸಾಕಷ್ಟು ಟಫ್ ಫೈಟ್ ಇದೆ. ಬಟ್ ಇವಾಗ ಡಿಕೆ ಶಿವಕುಮಾರ್ ಅವರು ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಏನೆಲ್ಲ ರಣತಂತ್ರಗಳನ್ನ ರೂಪಿಸ್ತಾರೆ, ಯಾವ ರೀತಿ ಜೆಡಿಎಸ್ ಅವ್ರಿಗೆ ಮನವಿ ಮಾಡ್ಕೊಂಡಿದೆ ಹಂಗಾದ್ರೆ ಹೆಬ್ಬಾರ್? ಶರ್ಮಿತಾ, ಯಾವತ್ತು ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿತಾರೆ ಅಂದ್ರೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದನ್ನ ಪರಿಹರಿಸಬೇಕಂತ ನಿಟ್ಟಿನಲ್ಲಿ ಬೇರೆಯವರಿಂದ ಸಾಧ್ಯ ಆಗದೆ ಇರುವಂತಹ ಒಂದು ವಿಚಾರ ಅಂತಾನೆ ಸಹಜವಾಗಿ ಎಲ್ಲರೂ ಅನ್ಕೊಳ್ಳುವಂತ ವಿಚಾರ. ಹಾಗಾಗಿ ಕಳೆದ ಬಾರಿ ಸಹಿತ ಮಧು ಬಂಗಾರಪ್ಪ ಇಲ್ಲಿ ಅಖಾಡಕ್ಕೆ ಇಳಿದ ಸಂದರ್ಭದಲ್ಲಿ ಇವರು ಏಕಾಂಗಿ ಆಗಿದ್ರು. ಬೇರೆ ಎಲ್ಲ ನಾಯಕರು ಅಲ್ಲಿ ಬಂದು ಚುನಾವಣಾ ಪ್ರಚಾರ ಮಾಡಿದ್ರು ಸಹಿತ ತಂತ್ರಗಾರಿಕೆ ಮಾಡುವಲ್ಲಿ ಏಕಾಂಗಿ ಆಗಿದ್ರು. ಆ ಕಾರಣಕ್ಕಾಗಿನೇ ಅವರಿಗೆ ಹಿನ್ನಡೆ ಆಯ್ತು ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಅದೇ ಕಾರಣಕ್ಕಾಗಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಧು ಬಂಗಾರಪ್ಪ ಮಾತುಕತೆಯನ್ನು ನಡೆಸಿ ಈ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಿಸಿದ್ರೆ ಖಂಡಿತವಾಗಿ ಯಶಸ್ಸಾಗತ್ತೆ. ಬಳ್ಳಾರಿಯಲ್ಲಿ ಅವರು ಯಶಸ್ಸನ್ನ ಕಂಡಿದ್ದಾರೆ. ಹಾಗಾಗಿ ಶಿವಮೊಗ್ಗಕ್ಕೂ ಕೂಡ ಅವ್ರನ್ನ ಕರ್ಕೊಂಡ್ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತುಕತೆ ಮಾಡ್ಬೇಕು ಅಂತ ಹೇಳಿ ಮಾತುಕತೆನ ಮಾಡಿ ಅವ್ರನ್ನ ಒಪ್ಪಿಸಿದ್ದಾರೆ ಕೂಡ. ಅಂದ್ರೆ ನಂತರದಲ್ಲಿ ಚುನಾವಣಾ ಪ್ಲಾನ್ ಗಳನ್ನ ಹೇಗ್ ಮಾಡ್ಬೇಕು, ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೆಲ್ಲ ನಾಯಕರುಗಳಿಗೆ ಯಾವ ಭಾಗದ ಉಸ್ತುವಾರಿಯನ್ನು ಕೊಡ್ಬೇಕು, ಜಿಲ್ಲೆ ಒಳಗಡೆಯಲ್ಲಿ ಒಟ್ಟಾರೆಯಾಗಿ ಉಸ್ತುವಾರಿ ಡಿಕೆ ಶಿವಕುಮಾರ್ ಇದ್ರು ಸಹಿತ ಆಯಾ ಭಾಗಕ್ಕೆ ಯಾರನ್ನ ಅಲ್ಲಿ ನೇಮಕ ಮಾಡ್ಬೇಕು, ಯಾರ್ಯಾರ ಜೊತೆ ವೈಮನಸ್ಸಿದೆ ನಾಯಕರ ನಡುವೆ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ನಡುವೆ ಅವ್ರ ಮನಸ್ತಾಪವನ್ನ ಸರಿ ಮಾಡ್ಸೋದು ಹೇಗೆ, ಆ ನಂತರದಲ್ಲಿ ಬೇರೆ ಬೇರೆ ಬೂತ್ ಮಟ್ಟದಿಂದನೂ ಕೂಡ ಹೇಗೆ ಸಂಘಟನೆ ಮಾಡಬೇಕು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿ ಹೇಗೆ ಕೆಲಸ ಮಾಡ್ಬೇಕು, ಈ ಎಲ್ಲ ತಂತ್ರಗಾರಿಕೆಯನ್ನ ಮಾಡೋದಕ್ಕೋಸ್ಕರನೇ ಡಿಕೆ ಶಿವಕುಮಾರ್ ಅವರಿಗೆ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿಯನ್ನ ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಮುಂಚಿತವಾಗಿ ಮಧು ಬಂಗಾರಪ್ಪ ಸಹಿತ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್.